ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಂಡು ಆಲಲ್ಲಿ ಇಡಿ. ಆಗ ನಾನು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿ ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ. ಹೌ ಟು ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳಿ ಇವತ್ತಿನ ಟಾಪಿಕ್ಕು. ಹೇಗೆ ನಾವು ಎದೆ ಹಾಲನ್ನು ಹೆಚ್ಚು ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿರುತ್ತೆ. ಯಾರಿಗೆಲ್ಲ ಡೆಲಿವರಿ ಆಗಿದೆ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಸೊ ಮೊದಲನೇ ಪಾಯಿಂಟ್ ನೋಡೋದಾದರೆ, ಮೊದಲನೇದಾಗಿ ನಾವು ಮೆಂಟಲಿ ಮೊದಲು ಪ್ರಿಪೇರ್ ಆಗಬೇಕು. ಆವಾಗ ತಾನೇ ಡೆಲಿವರಿ ಆಗಿರುತ್ತೆ, ನಮ್ಗೆ ಆ ಟೆನ್ಷನ್ಸ್ ಇರುತ್ತೆ. ಬ್ರೆಸ್ಟ್ ಮಿಲ್ಕನ್ನು ಫೀಡ್ ಮಾಡಿಸ್ಬೇಕು ಬೇಬಿಗೆ, ಬರುತ್ತೋ ಬರಲ್ವೋ, ಅದು ನ್ಯಾಚುರಲ್. ಒಂದು ಹೆಣ್ಣಿಗೆ ದೈವಿಚ್ಛವಾಗಿ ಬಂದಿರುವಂತಹ ವರ ಅದು. ಡೆಲಿವರಿ ಆದ ತಕ್ಷಣ ಖಂಡಿತವಾಗ್ಲೂ ಬ್ರೆಸ್ಟ್ ಮಿಲ್ಕ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ನೀವು ಯಾವುದೇ ಥರ ಟೆನ್ಷನ್ಸ್ ಇಟ್ಕೊಬೇಡಿ, ಆಯಿತಾ? ಯಾರೋ ಬಂದರು ಹಾಲು ಬರ್ತಾ ಇಲ್ವಾ ನಿಮಗೆ, ಆಗಾಯ್ತಾ ಈಗಾಯ್ತಾ ಅಂತ ಏನೇ ಮಾತಾಡಿದ್ರೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ? ಕಾಮನ್ನಾಗಿ ಎಲ್ಲ ಹೆಣ್ಮಕ್ಳಿಗೂ ಡೆಲಿವರಿ ಆದ ನಂತರ ತಾನಾಗೆ ಹಾಲು ಉತ್ಪತ್ತಿ ಆಗೋದು. ಅದು ದೇಹ ಪ್ರಕೃತಿ ಇರೋದೇ ಹಾಗೆ, ಆಯಿತಾ? ಸೊ ನೀವು ನಿಮ್ಮ ಮನಸ್ಸಲ್ಲಿ ಪ್ರಿಪೇರ್ ಆಗಿ, ನಾನು ನನ್ನ ಮಗುಗೆ ಬೇಕಾದಷ್ಟು ಹಾಲನ್ನು ಉತ್ಪಾದನೆ ಮಾಡುವಷ್ಟು ಶಕ್ತಿ ನನ್ನಲ್ಲಿದೆ, ನನ್ನಿಂದ ಸಾಧ್ಯ, ನನ್ನ ಮಗುಗೆ ಬೇಕಾದಷ್ಟು ಬ್ರೆಸ್ಟ್ ಫೀಡ್ ಮಿಲ್ಕನ್ನು ಕೊಟ್ಟು ನಾನು ಅದನ್ನು ಬೆಳವಣಿಗೆ ಮಾಡೇ ಮಾಡ್ತೀನಿ, ನನ್ನ ಮಗುನ ಸಲಹುತ್ತೀನಿ ಅನ್ನೋದು ನಿಮ್ಮ ಮನಸ್ಸಿಗೆ ಮೆಂಟಲಿ ನೀವು ಫಸ್ಟು ಪ್ರಿಪೇರ್ ಆಗಿ, ಆಯಿತಾ? ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಕಾಮನ್ನಾಗಿ ಪರವಾಗಿಲ್ಲ, ಮಗುನೇ ಎತ್ಕೊಂಡು ಹಾಲು ಕುಡಿಸೋ ಅಷ್ಟು ಶಕ್ತಿ ಇರುತ್ತೆ. ಸೊ ಅವ್ರು ಆರಾಮಾಗಿ ಬೇಬಿಗೆ ಫೀಡ್ ಮಾಡಿಸ್ಬೋದು ನನ್ನ ಪ್ರಕಾರ. ಸೊ ಸಿ ಸೆಕ್ಷನ್ ಯಾರಿಗೆಲ್ಲ ಆಗಿರುತ್ತೋ ಅವ್ರಿಗೆ ಸ್ವಲ್ಪ ಬೇಬಿನ ಎದ್ದು ಕೂತ್ಕೊಂಡು ಕಂಫರ್ಟಬಲ್ಲಾಗಿ ಮಗುಗೆ ಫೀಡ್ ಮಾಡಿಸ್ಲಿಕ್ಕೆ ಆಗ್ತಾ ಇರಲ್ಲ. ಅಂಥವರು ಅಮ್ಮ, ಅತ್ತೆ, ಅಕ್ಕ, ತಂಗಿ ಯಾರು ಇರ್ತಾರೋ ಅವ್ರ ಸಪೋರ್ಟನ್ನು ತೊಗೊಂಡು ನೀವು ಬೇಬಿಗೆ ಫೀಡ್ ಮಾಡಿಸಿ ಆದಷ್ಟು, ಆಯಿತಾ? ಸೊ ಡೆಲಿವರಿ ಆದ ನಂತರ ಮನೆಗೆ ಬಂದಮೇಲೆ ಕೆಲವೊಬ್ರು ಅಂದ್ಕೊಂಡ್ಬಿಡ್ತಾರೆ, ಮಗು ಅಳ್ತಾ ಇದೆ, ಮೇ ಬಿ ಹಾಲು ಸಾಕಾಗ್ತಿಲ್ವೇನೋ, ಅದಕ್ಕೆ ಹೊಟ್ಟೆ ತುಂಬ್ತಾ ಇಲ್ವೇನೋ ಅಂತ ಅಂದ್ಕೊಂಡ್ಬಿಡ್ತೀರ. ಸಮ್ಟೈಮ್ಸ್ ಮಗು ಅದೇ ಕಾರಣಕ್ಕೋಸ್ಕರ ಅಳ್ತಾ ಇರ್ಬೋದು. ಅಥವಾ ಯಾರೋ ಬಂದು ನೋಡ್ಬಿಟ್ಟು ಮಗು ಅಳ್ತಾ ಇದೆ ಅಂದರೆ, ನಿನ್ಗೆ ಹಾಲು ಸರಿಯಾಗಿ ಬರ್ತಾ ಇಲ್ವೇನೋ, ಅದಕ್ಕೆ ಮಗುಗೆ ಹೊಟ್ಟೆ ತುಂಬದೇ ಮಗು ಅಳ್ತಾ ಇದೆ ಅಂತ. ಸೊ ಆ ರೀತಿ ಯಾವುದೇ ಥರ ಇಲ್ಲ. ನಮ್ಮ ದೇಹಕ್ಕೆ ಗೊತ್ತಿರುತ್ತೆ ಮಗುಗೆ ಎಷ್ಟು ಹಾಲು ಬೇಕಾಗುತ್ತೆ ಅನ್ನೋದು. ಅಷ್ಟು ಹಾಲನ್ನು ಪ್ರೊಡ್ಯೂಸ್ ಮಾಡೋ ಶಕ್ತಿ ನಮಗಿರುತ್ತೆ, ಆಯಿತಾ? ಅಷ್ಟರಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನೀವು ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳೋದಾಗಿರ್ಬೋದು, ಅಯ್ಯೋ ಅವ್ರು ಹಂಗೆ ಅಂದ್ಬಿಟ್ರಲ್ಲ ಅಂತ ತುಂಬ ಯೋಚನೆ ಮಾಡೋದು, ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ಆಯಿತಾ? ಸೊ ಎಸ್, ಈಗ ಮಗು ಯಾವ ಕಾರಣಕ್ಕೋಸ್ಕರ ಅಳ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಮಗುಗೆ ಮೇ ಬಿ ಹಾಲು ಸಾಕಾಗದೆ ಅಂತೂ ಅಳ್ತಾ ಇರಲ್ಲ. ಅದಕ್ಕೆ ಎಷ್ಟು ಬೇಕೋ ಹಾಲು ಅಷ್ಟನ್ನು ಫೀಡ್ ತಗೊಳ್ಳುತ್ತೆ. ಎವ್ರಿ 2 hours ಒಂದ್ಸತ ನೀವು ಫೀಡ್ ಮಾಡಿಸಿ ಆದಷ್ಟು ಪ್ರಯತ್ನ ಪಟ್ಟು. ಸಿ ಸೆಕ್ಷನ್ ಆಗಿದೆ, ನಮಗೆ ಕಂಫರ್ಟಬಲ್ಲಾಗಿ ಎದ್ದು ಕೂತ್ಕೊಂಡು ಕುಡಿಸ್ಲಿಕ್ಕಾಗಲ್ಲ ಅಂದರೆ ಬೇರೆಯವ್ರ ಹೆಲ್ಪ್ ತೊಗೊಳ್ಳಿ ನೀವು, ಆಯಿತಾ? ಸೊ ಹೆಲ್ಪ್ ತೊಗೊಂಡು ಆದಷ್ಟು ಪ್ರಯತ್ನ ಪಟ್ಟು ಫೀಡ್ ಮಾಡಿಸಿ ಮಕ್ಕಳಿಗೆ, ಆಯಿತಾ? ಮಗುಗೆ ಆಗ್ತಾನೆ ಹುಟ್ಟಿರುತ್ತೆ, ಆಗ್ತಾನೆ ಹೊಟ್ಟೆ ಒಳಗಡೆ ಒಂದು ಏನು ಹೇಳ್ತಾರೆ, ಒಂದು ಗುಬ್ಬಚ್ಚಿ ಗೂಡಲ್ಲಿ ಇರೋ ಥರ ಇರುತ್ತೆ ಮಗು, ಆಯಿತಾ? ಈಚೆಗೆ ಬಂದಮೇಲೆ ಯಾವುದೋ ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀನಲ್ಲ ಅನ್ನೋ ಆ ಭಯ ಮಗುಗೆ ಇರುತ್ತೆ ಮೇ ಬಿ, ಆಯಿತಾ? ಆ ಮಗುಗೆ ತಾಯಿ ಹತ್ತಿರದಲ್ಲಿದ್ದಷ್ಟು ಅದಕ್ಕೆ ಒಂಥರ ನೆಮ್ಮದಿ, ಸಮಾಧಾನ. ನಮ್ಮಮ್ಮ ನನ್ನ ಪಕ್ಕನೇ ಇದ್ದಾರೆ ಅನ್ನೋದೊಂದು ನೆಮ್ಮದಿ. ಅದಕ್ಕೆ ಮೊದಲನೇದಾಗಿ ಮಗು ಏನಕ್ಕೋಸ್ಕರ ಎಲ್ಲ ಅಳ್ಬೋದು ಅಂತ, ಸ್ಟಾರ್ಟಿಂಗ್ 3 months ಅಂತೂ ಕಂಪಲ್ಸರಿ ಮಕ್ಕಳು ಅತ್ತನೇ ಅಳ್ತಾರೆ ತುಂಬ. ಏನಕ್ಕೋಸ್ಕರ ಅಂತಂದರೆ ಇಂಟರ್ನಲ್ ಆರ್ಗನ್ಸ್ ಬೆಳವಣಿಗೆ ಆಗ್ತಾ ಇರುತ್ತೆ ಅವ್ರಿಗೆ. ಮೇ ಬಿ ಅವ್ರಿಗೆ ಹೊಟ್ಟೆ ನೋವಿಂದ ಅಳ್ತಾ ಇರ್ಬೋದು, ಅಥವಾ ಯಾರಾದರೂ ಏನಾದರೂ ಸೌಂಡ್ ಮಾಡಿದಾಗ, ಅಥವಾ ಏನಾದರೂ ಅದ್ರಿಗೆ ಮಲಗಿರೋ ಜಾಗ ಕಂಫರ್ಟಬಲ್ ಇಲ್ಲ ಅಂದ್ರೂ ಸಮ್ಟೈಮ್ಸ್ ಅಳೋ ಅಂಥ ಚಾನ್ಸಸ್ ಇರುತ್ತೆ ಬೇಬಿ. ನಿಮ್ಗೇನಾದರೂ ಆ ಥರ ಅನ್ನಿಸ್ತಾ ಇದೆ ಮಗುಗೆ ಹೊಟ್ಟೆ ನೋವು ಬಂದೇ ಅಳ್ತಾ ಇರ್ಬೋದು ಅಂತ ಹೇಳಿದ್ರೆ, ಹರಳೆಣ್ಣೆ ಸಿಗುತ್ತೆ ಅಲ್ವಾ? ಹರಳೆಣ್ಣೆನ 1 to 2 drops ತೊಗೊಂಡು ಅದನ್ನು ನೀಟಾಗಿ ಕೈಯಲ್ಲಿ ಈ ಥರ ರಬ್ ಮಾಡಿಕೊಂಡು ಮಗುವಿನ ಹೊಟ್ಟೆಗೆ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಟ್ಟರೆ ಮಗುಗೆ ಹೊಟ್ಟೆ ನೋವು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಆವಾಗ ಕೂಡ ಅದು ಸ್ವಲ್ಪ ಅಳುನ ನಿಲ್ಲಿಸ್ಬೋದು. ಸೊ
ಸೊ ಇನ್ನು ಕೆಲವೊಬ್ರು ಹೇಳ್ಬೋದು ಏನಕ್ಕೆ ಮಗು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಮೀನ್ಸ್ ನಿನ್ನ ಹಾಲು ನೀರಾಗಿರ್ಬೋದು ಅದಕ್ಕೆ ಬೇಬಿ ವೆಯ್ಟ್ ಇನ್ಕ್ರೀಸ್ ಆಗ್ತಾಯಿಲ್ಲ, ನಿನ್ನ ಹಾಲು ಚೆನ್ನಾಗಿಲ್ವೇನೋ ಅಂತ ಹೇಳ್ಬೋದು ಕೆಲವೊಬ್ರು. ಸೊ ಅದು ಆ ಥರ 100 ml ಆಫ್ ಮಿಲ್ಕ್ನ ತಗೊಳ್ತೀವಿ ಅಂತ ಹೇಳಿದರೆ 80-85% ವಾಟರಿಂದನೇ ಮಾಡಲ್ಪಟ್ಟಿರುವಂತಹದ್ದು. ಇನ್ನು ಮಿಕ್ಕಿದ್ದು ಫ್ಯಾಟು, ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸಿಂದ ಆಗಿರುವಂತಹದ್ದು. ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ನಮ್ಮ ದೇಹ ಕೂಡ ರಿಯಾಕ್ಟ್ ಮಾಡುತ್ತೆ. ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರುವಂತಹದ್ದು. ಮೆಂಟಲಿ ಪ್ರಿಪೇರ್ ಆದಾಗ ಮಗು ಫೀಡ್ ತಗೊಳ್ತಿದ್ದಂಗೆ ಹಾಲು ಪ್ರೊಡ್ಯೂಸ್ ಆಗೋಕ್ಕೆ ಶುರು ಆಗುತ್ತೆ ಆಯಿತಾ. ಕೆಲವೊಬ್ಬರು 2 hours ಕಂಪಲ್ಸರಿ 2 hours ಒಂದ್ಸತಿ ಫೀಡ್ ಮಾಡಿಸ್ಬೇಕು ಅಂತ ಇರೋದು. ಸೊ 2 hours ಒಂದ್ಸತ ಫೀಡ್ ತಗೊಳ್ತವೆ. ನಾವು ಹೇಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀವೋ ಪಾಪುಗೆ, ಹಾಗೆ ಅವು ಬ್ರೆಸ್ಟ್ ಮಿಲ್ಕನ್ನು ಫೀಡ್ನ ತಗೊಳ್ತಾ ಹೋಗ್ತವೆ. ಸೊ 2 hours ಒಂದ್ಸತಿ ತಗೊಳ್ಬೋದು. ಕೆಲವೊಂದು ಮಕ್ಕಳು 1 hour ಒಂದ್ಸತ, ಅಥವಾ ಒಂದು 20 minutesಗೆ ಕೇಳ್ಬಿಟ್ಟು 10 minutes ಆಗಲ್ಲ, ಅಯ್ಯೋ ಈಗ ತಾನೇ ಹಾಲು ಕುಡಿಸಿ ಹಾಕಿದ್ದೀನಿ ಆಗಲೇ ಹಾಲು ಕೇಳ್ತಾ ಇದೆಯಲ್ಲ ಮಗು, ಆ ಥರ ಅನುಮಾನಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಡಿ ಆಯಿತಾ. ಮೇ ಬಿ ಹಾಲು ಕುಡಿದ ತಕ್ಷಣ ಮಗು ಸುಸು ಮಾಡಿದ ತಕ್ಷಣ ಆಬ್ವಿಯಸ್ಲಿ ಹೊಟ್ಟೆ ಖಾಲಿಯಾಗೇ ಆಗುತ್ತೆ. ಆಗ ಮಗುಗೆ ಹಶ್ವಾಗಿ ಹಾಲು ಕೇಳ್ಬೋದು. ಹಂಗಾಗಿ ಒಂದು 20 minutesಗೋ, ಒಂದು 30 minutesಗೋ, ಅಥವಾ 1 hourಗೋ ಹಾಲನ್ನ ಕೇಳಿದ್ರೆ ನೀವು ಗಾಬರಿ ಆಗೋ ಅವಶ್ಯಕತೆ ಇರೋದಿಲ್ಲ. ಇನ್ನು ಕೆಲವು ಮಕ್ಕಳು ಹಾಲೇ ಕುಡಿಯಲ್ಲ, ಹಾಲು ಬರ್ತಾಯಿದೆ, ಅಯ್ಯೋ ಏನಪ್ಪ ಹಾಲೇ ಕುಡಿತಾ ಇಲ್ವಲ್ಲ ಮಗು ಅಂತಲೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಕೆಲವೊಂದು ಟೈಮು ಮಕ್ಕಳು ಹಾಲು ಕುಡಿದಾಗ ಮಲಗಿಬಿಟ್ಟಿರ್ತವೆ ಅಥವಾ ಸೂಸುನೆ ಮಾಡಿರಲ್ಲ. ಹಾಗಾಗಿ ಮಗುಗೆ ಹೊಟ್ಟೆ ಹಸುವುದೇ ಇರೋ ಕಾರಣದಿಂದನೂ ಮಗು ಫೀಡ್ ತಗೊಳ್ದೇ ಇರ್ಬೋದು. ಮಗು ಫೀಡ್ ತಗೊಳುತ್ತೆ. ಕೆಲವೊಬ್ರಿಗೆ ಫೀಡ್ ತಗೊಳ್ದೇ ಮಗು ವೆಯ್ಟ್ ಡಿಕ್ರೀಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದನೇ ನೀವು ಆದಷ್ಟು ಮಗುನ ಎಬ್ಬಿಸಿ ಫೀಡ್ ಮಾಡಿಸ್ಬೇಕು. ನೀವು ಅಷ್ಟೇ ಕೂಡ ಮಗುನ ಹತ್ತಿರದಲ್ಲಿ ಇಟ್ಕೊಳ್ಳಿ. ಆದಷ್ಟು ಸ್ಕಿನ್ ಕಾಂಟ್ಯಾಕ್ಟಲ್ಲಿ ಇರೋ ಥರ ಮಗುಗೇನೋ ಒಂದು ಬೆಚ್ಚಗೆ ಮುಂದು ತೋಳು ಸಿಕ್ಕಿದ್ರೆ ಅದಕ್ಕೊಂದು ನೆಮ್ಮದಿ, ಫೀಡ್ ತೊಗೊಳಕ್ಕಾಗಿರ್ಬೋದು, ಆರಾಮಾಗಿ ಅದು ನಿದ್ದೆ ಮಾಡೋಕ್ಕಾಗಿರ್ಬೋದು, ಒಂದು ನೆಮ್ಮದಿ. ಆದಷ್ಟು ಸ್ಕಿನ್ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳಿ ಮಗುನ ಆಯಿತಾ. ತುಂಬ ಹತ್ರ ಮಲ್ಸ್ಕೊಳ್ಳೋದು, ಕೆಲವೊಬ್ಬರು ನೋಡ್ತಾ ಇರ್ತೀವಿ ಮಗು ಎಲ್ಲೋ ಮಲಗಿರುತ್ತೆ, ನಾವಿಲ್ಲಿ ಮಲಗಿರ್ತೀವಿ, ಆವಾಗ ನಾವೇ ಅಯ್ಯೋ ಮಗು ಫೀಡೇ ತಗೋತಾ ಇಲ್ವಲ್ಲ ಅಂತ ನಾವು ಅನ್ಕೊಂಡ್ಬಿಡ್ತಿರ್ತೀವಿ ಆ ಟೈಮಲ್ಲಿ. ಸೊ ಮಗು ಹತ್ರ ಇದ್ದರೆ ತಾನೇ ನಮ್ಮ ದೇಹಕ್ಕೆ ಗೊತ್ತಾಗುತ್ತೆ ಮಗು ಪಕ್ಕದಲ್ಲಿದೆ, ಹಾಲು ಕುಡಿಸ್ಬೇಕು, ಅದಕ್ಕೆ ಎಚ್ಚರ ಮಾಡಬೇಕು ಅಂತ ಮಗು ಪಕ್ಕದಲ್ಲಿದ್ದಾಗ ನಮಗೆ ಗೊತ್ತಾಗುವಂಥದ್ದು. ಸೊ ಅದೆಲ್ಲೋ ಇದೆ, ನಾವೆಲ್ಲೋ ಇದ್ದೀವಿ ಅಂತ ಅಂದರೆ ಆ ಫೀಲೇ ಬರೋದಿಲ್ಲ. ಮೊದಲಾಗಿ ನಾವು ನಮ್ಮ ಏನು ಹೇಳ್ತೀವಿ, ಒಂದು ಸಿಗ್ನಲನ್ನು ಮೈಂಡ್ ಸೆಟ್ಗೆ ಕಳಿಸಿದಾಗ ಆ ಸಿಗ್ನಲ್ ತಕ್ಕನಂಗೆ ನಮ್ಮ ದೇಹ ವರ್ಕ್ ಮಾಡುತ್ತೆ. ಸೊ ಮಗು ಪಕ್ಕದಲ್ಲಿದ್ದಷ್ಟು ನಮಗೆ ಫೀಡ್ ಮಾಡಬೇಕು ಅನಿಸುತ್ತೆ, ಮಗು ಕೂಡ ಫೀಡ್ ತಗೊಳುತ್ತೆ, ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ ಮಗು. ನಾವು ಮನೇಲೇ ಸಿಗುವಂತಹ ಯಾವ ಪದಾರ್ಥಗಳನ್ನು ತಿಂದು ಹಾಲನ್ನು ನಾವು ಹೆಚ್ಚು ಮಾಡ್ಕೊಳ್ಬೋದು. ನಾನು ಫಾಲೋ ಮಾಡ್ತಿದ್ದಿದ್ದು ಬಂದು ಜಾಸ್ತಿ ನಾನು ಹಸಿ ಸೊಪ್ಪುಗಳದ್ದು ಪಲ್ಯ ತಿಂತಾಯಿದ್ದೆ ನಾನು ಆಯ್ತು. ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಇವೆರಡನ್ನೂ ಹಾಕಿ ಬೇಳೆ ಜೊತೆಗೆ ಒಗ್ಗರಣೆ ಮಾಡಿಸ್ಕೊಂಡು ತಿನ್ನುವಂಥದ್ದು. ಸೊ ಆಮೇಲೆ ನಾನು ಒಂದು 3 months ತನಕ ಮೊಟ್ಟೆ ಮತ್ತು ಚಿಕನ್ ಮಟನ್ ಏನು ತಿನ್ನಕ್ಕೆ ಹೋಗಿರಲಿಲ್ಲ. ನಿಮ್ಮ ಮನೇಲಿ ಅಲೋ ಮಾಡ್ತಾರೆ ಅಂತಂದರೆ ತಿನ್ಬೋದು, ಏನೂ ತೊಂದರೆ ಇಲ್ಲ ಆಯಿತಾ. ಸೊ ಅದಾದ ನಂತರ ಬೆಳ್ಳುಳ್ಳಿನ ಜಾಸ್ತಿ ತಿನ್ನಿ. ಅಂದರೆ ಹಳ್ಳಿ ಸೈಡ್ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಡಯೆಟ್ಟು. ಸೊ ಸಿಟಿ ಸೈಡ್ ಇದ್ದೀವಿ ನಾವು, ಅಥವಾ ನಮ್ಗೆ ಯಾರೂ ಮಗು ನೋಡ್ಕೊಳ್ಳೋರಿಲ್ಲ, ನಾವೇ ಕೂಡ ನಮಗೇ ಸೆಲ್ಫ್ ಕೇರ್ ಮಾಡ್ಕೊಳ್ತಾ ಇರೋದು ಅಂತ ಹೇಳಿದರೆ, ಬಿಸಿ ಅನ್ನ ಕುಕ್ಕರಲ್ಲಿ ಮಾಡಿಟ್ಟಿರ್ತೀರಲ್ವ, ಅದರೊಳಗಡೆ ಒಂದು 7-8 ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಅದರೊಳಗಡೆ ಗುಳಿ ಥರ ಮಾಡಿಬಿಟ್ಟು ಹಾಕಿಟ್ಬಿಟ್ಟು ಆಮೇಲೆ ಅದನ್ನು ಊಟಕ್ಕೆ ನಾವು ತಗೊಳ್ಳೋದ್ರಿಂದ ಕೂಡ ಬ್ರೆಸ್ಟ್ ಮಿಲ್ಕ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಮೆಂತ್ಯ ಮುದ್ದೆ ಅಂತ ಮಾಡ್ತಾರೆ ಗೊತ್ತಾ ಹಳ್ಳಿ ಸೈಡು. ಆದರೆ ಅದೇನಾದರೂ ನಿಮಗೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಮಾಡಿ ತಿಳಿಸ್ಕೊಡ್ತೀನಿ ಖಂಡಿತ. ಮೆಂತ್ಯ ಮುದ್ದೆಲಿ ಮೆಂತ್ಯ, ಗೋಧಿ, ಅಕ್ಕಿ ಇಷ್ಟನ್ನು ಬಳಸಿ ಇನ್ನೂ ಕೆಲವೊಂದು ಪದಾರ್ಥಗಳನ್ನ ಹಾಕ್ತಾರೆ. ಅದನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಹಾಲು ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು.
ಫೀಡ್ ಮಾಡಿಸೋದ್ರಿಂದ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೋದು ಅಂತ ಅಂದರೆ ಕಾಂಗರೋ ಮದರ್ ಕೇರ್ ಅಂತ ಹೇಳ್ತಾರಲ್ವ, ಆದಷ್ಟು ನೀವು ಮಗುನ ಬೇಬಿನ ಎದೆ ಹತ್ರ ಇಟ್ಕೊಂಡು ನಿಮ್ಮ ಮೈ ಶಾಖನ ಬೇಬಿಗೆ ಕೊಡೋದು. ಕಾಂಗರೋ ಮದರ್ ಕೇರ್ ಕೊಡಿ ಆದಷ್ಟು, ಆಯಿತಾ. ನಿಮ್ಮ ಮೈ ಶಾಖ ಮಗುಗೆ ಸ್ವಲ್ಪ ತಟ್ಟಿದ್ರೆ ಮಗುದು ಕೂಡ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ನೀವು ನಿಮ್ಮ ದೇಹನ ಗಟ್ಟಿಮುಟ್ಟಾಗಿ ಇರಿಸ್ಕೊಳ್ಳೋದ್ರಿಂದ ಮಗು ಹುಟ್ಟಿದ ತಕ್ಷಣ ನೀವು ಬೇಬಿಗೆ ಬೇಕಾದಷ್ಟು ಕ್ವಾಲಿಟಿ ಹಾಲನ್ನು ಫೀಡ್ ಮಾಡಿಸೋಕ್ಕಾಗಿರ್ಬೋದು, ಮಗುನ ಎತ್ಕೊಳ್ಳೋಕ್ಕಾಗಿರ್ಬೋದು, ಮುದ್ದಾಡೋಕ್ಕಾಗಿರ್ಬೋದು. ನಿಮ್ಮ ದೇಹದಲ್ಲಿ ಆ ಸ್ಟ್ರೆಂತ್ ನಿಮಗೆ ಪ್ರೆಗ್ನೆನ್ಸಿ ಟೈಮಿಂದನೇ ಗ್ರೋ ಮಾಡ್ಕೊಳ್ಳಿ ಆದಷ್ಟು. ಇನ್ನು ಕೆಲವೊಬ್ಬರು ಒಂದು 2 ಮಂತ್ 3 ಮಂತ್ ಆದ ತಕ್ಷಣವೇ ಮಗು ನೀಟಾಗಿ ಹಾಲು ಕುಡಿತಾ ಇಲ್ಲ, ಸೊ ನಾವು ಫಾರ್ಮುಲಾ ಮಿಲ್ಕ್ ಎಲ್ಲ ಇಂಟ್ರೊಡ್ಯೂಸ್ ಮಾಡೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಆದಷ್ಟು ನೀವೇ ನಿಮ್ಮ ಬೇಬಿಗೆ ನ್ಯಾಚುರಲ್ ಆಗಿ ಬ್ರೆಸ್ಟ್ ಫೀಡ್ನ ಮಾಡಿಸೋಕ್ಕೆ ಪ್ರಯತ್ನ ಪಡಿ. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂತಹ ಬ್ರೆಸ್ಟ್ ಮಿಲ್ಕ್ಗಿಂತ ಯಾವುದೇ ಥರ ಫಾರ್ಮುಲಾ ಮಿಲ್ಕಲ್ಲಿ ಮತ್ತು ಸಾಲಿಡ್ಸಲ್ಲಿ ಇರೋದಿಲ್ಲ, ಆಯಿತಾ. ಆದಷ್ಟು 6 ತಿಂಗಳವರೆಗೆ ಶಿಶುವಿಗೆ ನೀವು ಆದಷ್ಟು ಬ್ರೆಸ್ಟ್ ಮಿಲ್ಕನ್ನೇ ಕೊಡಿ. ಯಾವುದೇ ಥರ ಸಾಲಿಡ್ಸನ್ನು ಇಂಟ್ರೊಡ್ಯೂಸ್ ಮಾಡಿಸ್ಲಿಕ್ಕೆ ಹೋಗಬೇಡಿ. ನಮ್ಮ ಬ್ರೆಸ್ಟ್ ಮಿಲ್ಕಲ್ಲಿರುವಂಥ ಅಷ್ಟು ಪ್ರೋಟೀನು ಮಿನರಲ್ಸು ಬೇಬಿಗೆ ಬೇರೆ ಯಾವುದೇ ಫುಡ್ಸಿಂದ ಸಿಗೋದಿಲ್ಲ. ಅದು ನಮಗೆ ಪ್ರಕೃತಿ ದತ್ತವಾಗಿ ಸಿಕ್ಕಿರುವಂತಹ ವರ ಅದು, ಆಯಿತಾ. 6 ತಿಂಗಳವರೆಗೆ ಯಾವುದೇ ಥರ ಸಾಲಿಡ್ ಫುಡ್ಸನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಡಿ. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ನಿನ್ನ ಮಗು ತೂಕ ಕಡಿಮೆ ಇದೆ, ಕರ್ರಗಿದೆ, ದಪ್ಪಗಿದೆ, ಸಣ್ಣಗಿದೆ, ಅದೆಲ್ಲ ಮಾತನ್ನು ಮೊದಲು ತಲೆಯಿಂದ ಹೊರಗಡೆಯಿಂದ ತೆಗೆದಾಕ್ಬಿಡಿ. ಯಾರಾಗ ಏನು ಹೇಳಿದ್ರು ಹೇಳ್ತಾರ ಅಂತ ಸ್ಮೈಲ್ ಮಾಡಿಬಿಟ್ಟು ಸುಮ್ಮನೆ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾರೆ ಅಂತ ಹೇಳ್ತಾರಲ್ವ, ಆ ಥರ ಮಾಡಿಬಿಟ್ಟು ಸುಮ್ಮನೆ ಇದ್ದುಬಿಡಿ. ಯಾವ ಟೈಮ್ಗೆ ಏನೇನೆಲ್ಲ ಆಗಬೇಕೋ ಅದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ನಿಮ್ಮ ಕೆಲಸ ಏನು, ಮಗು ಡೆಲಿವರಿ ಆಗಿದೆ, ನಾವು ಆದಷ್ಟು ಪ್ರಯತ್ನ ಮಾಡಿ ಒಳ್ಳೆ ಕ್ವಾಲಿಟಿ ಇರುವಂತಹ ಫೀಡ್ನ ಮಗುಗೆ ಫೀಡ್ ಮಾಡಿಸ್ಬೇಕು. ಇಷ್ಟನ್ನು ನಿಮ್ಮ ಮೈಂಡ್ಸೆಟ್ಟಲ್ಲಿ ನೀವು ತುಂಬ್ಕೊಳ್ಳಿ. ಆದಷ್ಟು 6 ಮಂತ್ವರೆಗೆ ಬ್ರೆಸ್ಟ್ ಮಿಲ್ಕನ್ನೇ ಕುಡಿಸಿ, ಯಾವುದೇ ಸಾಲಿಡ್ ಫುಡ್ಸನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಡಿ. ನಾನು ಕೂಡ ಚಿನ್ನಿಮ್ಮಗೆ 6 ಮಂತ್ವರೆಗೆ ಯಾವುದೇ ಥರ ಸಾಲಿಡ್ಸ್ ಫುಡ್ಸು ಒಂದು ಸ್ವಲ್ಪನೂ ಒಳಗೇ ಇಂಟ್ರೊಡ್ಯೂಸ್ ಮಾಡಿಸಿರಲಿಲ್ಲ. ನಾನು 6 ಮಂತ್ ಆದಮೇಲೆ ನಾನು ಆಫ್ಟರ್ 6 ಮಂತ್ ಸ್ವಲ್ಪನೇ ಸಾಲಿಡ್ಸನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಅವಳಿಗೆ ಅಭ್ಯಾಸನ ಮಾಡ್ಕೊಂಡಿದ್ದು. ನಾನು ಕೂಡ ಸಾಲಿಡ್ಸ್ ಫುಡ್ಸನ್ನು 6 ಮಂತ್ವರೆಗೆ ಕೊಡದೇ ಇರೋದೇ ನನ್ನ ಪ್ರಕಾರ ಒಳ್ಳೆಯದು ತುಂಬ ಅಂತ ಹೇಳ್ತೀನಿ ನಾನು. ಅದು ಮನೇಲಿ ಸಿಗುವಂತಹ ಯಾವೆಲ್ಲ ಪದಾರ್ಥಗಳನ್ನ ತಿನ್ನೋದ್ರಿಂದ ಹಾಲ್ ಪ್ರೊಡಕ್ಷನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಇದಾಗಿತ್ತು ಈ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆಲ್ಲ ಏನು ಅನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆಯಿತಾ. ಈ ವಿಡಿಯೋ ಈಗ ತಾನೇ ಡೆಲಿವರಿ ಆಗಿರುವಂತಹ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸ್ವಲ್ಪನಾದರೂ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈವರೆಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರಾ, ಥ್ಯಾಂಕ್ ಯು ಎಲ್ರಿಗೂ. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.